ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ರೆ ನನ್ನ ಹೆಸರು ಪೂರ್ಣಿಮಾ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಲ್ಲಿ ನಾವು ಮಾತಾಡ್ತಿರೋ ವಿಚಾರ ಏನಪ್ಪ ಅಂದ್ರೆ ಮೇಕಪ್, ಸ್ಕಿನ್ ಕೇರ್ ಮತ್ತು ಫ್ಯಾಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಹಾಗೇನೆ ನಮ್ಮ ಚಾನಲ್ ನಲ್ಲಿ ನಾನು ಪ್ರೊಫೆಷನಲ್ ಮೇಕಪ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರದ್ದು ಇವತ್ತು 6th ಡೇ. ಆಲ್ರೆಡಿ 5 ಡೇಸ್ ಅಪ್ಲೋಡ್ ಮಾಡಿದ್ದೀನಲ್ಲ ವಿಡಿಯೋಸ್. ಅದರಲ್ಲಿ ಸ್ಕಿನ್ ಪ್ರೆಪ್ಪಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಾಯಿಂಟ್ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ನಿಮ್ಮಲ್ಲಿ ಯಾರಾದ್ರೂ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಕ್ಲಾಸಸ್ ನೀವು ಅಟೆಂಡ್ ಮಾಡಬಹುದು. ಅಟೆಂಡ್ ಮಾಡ್ತಾ ಮಾಡ್ತಾ ನೀವು ಕಂಪ್ಲೀಟ್ ಆಗಿ ಕ್ಲಾಸಸ್ ನ ಕಂಪ್ಲೀಟ್ ಆಗಿ ಕಲಿಬಹುದು. ಹಂಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಯಾರಾದ್ರೂ ಕಲಿಯೋರಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗ್ಲಿ. ಮತ್ತೇನೆ ನಿಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನಿಮ್ಗೆ ಯಾವ್ದೇ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೂ. ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನಲ್ಲ, ಅದರಲ್ಲಿ ಸ್ಕಿನ್ ಪ್ರೆಪ್ಪಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಆದ್ರೂ ಕೂಡ ಇವತ್ತು ಇನ್ನೂ ಒಂದು ಟೈಮ್ ನಾನು ನಿಮಗೆ ಸ್ಕಿನ್ ಟೈಪ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಸ್ಕಿನ್ ಪ್ರೆಪ್ಪಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ ಸ್ಕಿನ್ ಮೇಲೆ ಯಾವ ತರ ನಾವು ಸ್ಕಿನ್ ಪ್ರೆಪ್ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ನೀವು ಕ್ಲೈಂಟ್ಸ್ ನ ನೋಡ್ತಿರಲ್ವಾ, ಕ್ಲೈಂಟ್ಸ್ ನೋಡಿದ ತಕ್ಷಣ ನೀವು ಯಾವ ತರ ನೀವು ಕಂಡು ಹಿಡಿಬೇಕು ಅನ್ನೋದನ್ನ ನಾ ಇವಾಗ ಹೇಳ್ಕೊಡ್ತಿದ್ದೀನಲ್ಲ, ಈ ಮೆಥಡ್ ನೆಲ್ಲ ನೀವು ನಿಮ್ಮ ಮನೇಲಿ ಇರ್ತಿರಲ್ಲ, ನಿಮ್ಮ ಅಕ್ಕ ಆಗ್ಲಿ ತಂಗಿ ಆಗ್ಲಿ ಯಾರಾದ್ರೂ ಆಗ್ಲಿ ಅವ್ರ ಸ್ಕಿನ್ ನೋಡ್ಕೊಂಡು ನೀವು ಚೆಕ್ ಮಾಡ್ಕೊಡ್ರಿ. ಅವಾಗ ನಿಮಗೆ ಇನ್ನೊಂದ್ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ನಾವು ಸ್ಕಿನ್ ನಲ್ಲಿ ಎಷ್ಟು ಟೈಪ್ಸ್ ಇದೆ ಅದನ್ನ ತಿಳ್ಕೊಳ್ಳೋಣ. ಸ್ಕಿನ್ ನಲ್ಲಿ ನಾವು ನಾರ್ಮಲ್ ಆಗಿ 5 ಟೈಪ್ಸ್ ಸ್ಕಿನ್ ಇದೆ ಅಂತ ಹೇಳ್ತೀವಿ. ಫಸ್ಟ್ ಒನ್ ಬಂದು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್. ಈ ತರದ್ದು 5 ಟೈಪ್ಸ್ ಸ್ಕಿನ್ ಇರುತ್ತೆ. ಈ ತರ ನಾವು ಹೇಳ್ತೀವಿ. ಇವಾಗ ಈ 5 ಟೈಪ್ಸ್ ಸ್ಕಿನ್ ಅನ್ನ ನಾವು ಕ್ಲೈಂಟ್ಸ್ ಫೇಸ್ ನೋಡ್ತೀವಿ. ಫೇಸ್ ನೋಡಿದ ತಕ್ಷಣ ನಾವು ಕಂಡು ಹಿಡಿಬೇಕು. ಅದನ್ನ ಯಾವ ತರ ಕಂಡು ಹಿಡಿಬೇಕು, ಅದು ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಂದ್ರೆ ಜಸ್ಟ್ ಒಂದು ಮೆಥಡ್ ನ ನೀವು ಫಾಲೋ ಮಾಡಿ. ಅದನ್ನ ಮಾಡಿದ ತಕ್ಷಣ ಗೊತ್ತಾಗುತ್ತೆ. ಇವಾಗ ನಿಮ್ಮ ಫೇಸ್ ಮೇಲೆ ನೀವೇ ಇದನ್ನ ಟ್ರೈ ಮಾಡ್ಕೋಬಹುದು. ಅವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಈ 5 ಫಿಂಗರ್ ಇದೆಯಲ್ಲ, ಈ 5 ಫಿಂಗರ್ ಟೆಸ್ಟ್ ನ ನಾವು ಮಾಡೋಣ. ಇವಾಗ ಟಿ ಝೋನ್ ಈ ಏರಿಯಾ ಬಂದು ಫೋರ್ ಹೆಡ್ ಮತ್ತೆ ನೋಸ್ ಮತ್ತೆ ಚಿನ್, ಈ ಏರಿಯಾ ಬಂದು ಟಿ ಝೋನ್ ಅಂತ ಹೇಳ್ತೀವಿ. ಈ ಚೀಕ್ಸ್ ಇದೇನಿದೆ ಇದು ಬಂದು ಚೀಕ್ಸ್ ಏರಿಯಾ. ಇದು ಬಂದು ಈ ಟಿ ಝೋನ್ ಏನಿದೆ, ಈ ಟಿ ಝೋನ್ ಮೇಲೆ ಒಂದ್ ಫಿಂಗರ್ ಇಂದ ಯಾವ್ದಾದ್ರು ಒಂದ್ ಫಿಂಗರ್ ಇಂದ ಈ ತರ ಡ್ಯಾಬ್ ಡ್ಯಾಬ್ ಮಾಡ್ಕೊಡಿ. ಈ ತರ ನೋಸ್ ಮೇಲೆ ಎಲ್ಲ ಈ ತರ ಡ್ಯಾಬ್ ಡ್ಯಾಬ್ ಮಾಡ್ಕೊಡಿ. ಈ ಏರಿಯಾದಲ್ಲಿ ಮಾತ್ರ ನಿಮಗೆ ಆಯಿಲ್ ಕಾಣಿಸ್ತಾ ಇದೆ ಅಂದ್ರೆ, ಆಯಿಲ್ ಅಂದ್ರೆ ಸ್ವಲ್ಪ ಚಿಪ್ಪಿ ಚಿಪ್ಪಿ ಅನ್ನಿಸ್ತಾ ಇದೆ, ಆಮೇಲೆ ಶೈನಿಂಗ್ ಕಾಣಿಸ್ತಾ ಇದೆ. ಈ ಕಡೆ ಚೀಕ್ಸ್ ಏರಿಯಾ ಎಲ್ಲ ಈ ತರ ಟಚ್ ಮಾಡ್ಕೊಡ್ರಿ. ಅವಾಗ ಈ ಚೀಕ್ಸ್ ಏರಿಯಾ ಎಲ್ಲ ಡ್ರೈ ಇದೆ ನಿಮಗೆ. ಅವಾಗ ಅದು ಏನಾಗುತ್ತೆ, ಕಾಂಬಿನೇಷನ್ ಸ್ಕಿನ್ ಆಗುತ್ತೆ. ಈ ಟಿ ಝೋನ್ ಮೇಲೆ ಆಲ್ಮೋಸ್ಟ್ ಕಾಂಬಿನೇಷನ್ ಸ್ಕಿನ್ ಅಲ್ಲಿ ಇದೇ ಪ್ರಾಬ್ಲಮ್ ಬರೋದು. ಈ ಟಿ ಝೋನ್ ಏರಿಯಾ ಇದೆ, ಈ ಏರಿಯಾದಲ್ಲಿ ಮಾತ್ರ ಅವ್ರಿಗೆ ಆಯಿಲ್ ರಿಲೀಸ್ ಆಗ್ತಾ ಇರುತ್ತೆ. ಈ ಏರಿಯಾ ಬಂದು ಡ್ರೈ ಇರುತ್ತೆ. ಇದು ಬಂದು ಕಾಂಬಿನೇಷನ್ ಸ್ಕಿನ್ ಆಯ್ತು. ನೆಕ್ಸ್ಟ್ ಬಂದು ಡ್ರೈ ಸ್ಕಿನ್. ಡ್ರೈ ಸ್ಕಿನ್ ಮೇಲೆ ಏನಿರುತ್ತೆ ಅಂದ್ರೆ ಅವ್ರ ಸ್ಕಿನ್ ಮೇಲೆ ಓಪನ್ ಫೋರ್ಸ್ ಇರಂಗಿಲ್ಲ, ಮತ್ತೆ ಆಯಿಲ್ ಇರಂಗಿಲ್ಲ. ಆ ತರ ಏನಿರಂಗಿಲ್ಲ. ನೀವು ಈ ತರ ಕೈ ಟಚ್ ಮಾಡಿ ನೋಡ್ಕೊಂತೀರಲ್ಲ, ಕೈ ಟಚ್ ಮಾಡಿದ ನೋಡಿದಾಗ ರಫ್ ಅನಿಸ್ತಾ ಇರುತ್ತೆ. ಸ್ಕಿನ್ ರಫ್ ಅನಿಸ್ತಾ ಇರುತ್ತೆ. ಮತ್ತೆ ಸ್ಕಿನ್ ಫ್ಲೇಕಿ ಎಲ್ಲ ಬಿಡ್ತಾ ಇರುತ್ತೆ. ಅಂದ್ರೆ ಸ್ಕಿನ್ ಕಿತ್ಕೊಂಡ್ ಬರ್ತಾ ಇದೆನೋ ಅನ್ನೋ ತರ ಅನ್ನಿಸ್ತಾ ಇರುತ್ತೆ. ವೈಟ್ ಎಲ್ಲ ಪೌಡರ್ ಬರ್ತಾ ಇರುತ್ತೆ ಅವ್ರ ಸ್ಕಿನ್ ಮೇಲೆ. ಅವ್ರ ಸ್ಕಿನ್ ಮೇಲೆ ಓಪನ್ ಫೋರ್ಸ್ ಇರುತ್ತೆ, ಬಟ್ ಅದು ಕಾಣ್ತಾ ಇರಂಗಿಲ್ಲ. ತುಂಬಾ ಚಿಕ್ಕದು ಓಪನ್ ಪೋರ್ಸ್ ಇರುತ್ತೆ. ಆ ತರದ ಸ್ಕಿನ್ ಬಂದು ಡ್ರೈ ಸ್ಕಿನ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಕಾಂಬಿನೇಷನ್ ಸ್ಕಿನ್ ನೋಡಿದ್ವಿ, ಡ್ರೈ ಸ್ಕಿನ್ ನೋಡಿದ್ವಿ. ಈ ತರ ನೀವು ಟೆಸ್ಟ್ ಮಾಡಬಹುದು. ನೆಕ್ಸ್ಟ್ ಆಯಿಲಿ ಸ್ಕಿನ್. ಆಯಿಲಿ ಸ್ಕಿನ್ ಯಾವ ತರ ಅಂದ್ರೆ, ನೀವು ಫೇಸ್ ಮೇಲೆ ಈ ತರ ಟಚ್ ಮಾಡ್ತಿರಲ್ಲ, ಈ ತರ ಟಚ್ ಮಾಡಿದಾಗ ಎಲ್ಲ ಫೇಸ್ ಫುಲ್ ಎಲ್ಲಾನು ಚಿಪ್ಪಿ ಚಿಪ್ಪಿ ಅನ್ನಿಸ್ತಾ ಇರುತ್ತೆ. ಆಮೇಲೆ ಶೈನಿಂಗ್ ಇರುತ್ತೆ, ಅವ್ರ ಫೇಸ್ ಮೇಲೆ ಯಾವಾಗ್ಲೂ ಶೈನಿಂಗ್ ಇರುತ್ತೆ. ಆ ಸ್ಕಿನ್ ಬಂದು ಅವ್ರ ಸ್ಕಿನ್ ಮೇಲೆ ಜಾಸ್ತಿ ಓಪನ್ ಫೋರ್ಸ್ ಜಾಸ್ತಿ ಇರುತ್ತೆ. ಪಿಂಪಲ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಪಿಂಪಲ್ಸ್ ಅಂದ್ರೆ ಪಸ್ ಪಿಂಪಲ್ಸ್ ಎಲ್ಲ ಬರುತ್ತೆ ಅವ್ರ ಸ್ಕಿನ್ ಮೇಲೆ. ನೆಕ್ಸ್ಟ್ ಅದಾದ್ಮೇಲೆ ಪಿಂಪಲ್ಸ್ ಬರುತ್ತಲ್ಲ, ಪಿಂಪಲ್ಸ್ ಬಂದು ಅದು ಕಡಿಮೆ ಆದ್ಮೇಲೆ ಕೂಡ ಆ ಸ್ಕಾರ್ಸ್ ಮಾರ್ಕ್ಸ್ ಏನಿರುತ್ತೆ ಅದು ಹಂಗೆ ಕುಂತ್ಕೊಂಡಿರುತ್ತೆ. ಗಡ್ಡಿ ಟೈಪ್ ಇರುತ್ತೆ. ಅದು ಪಿಂಪಲ್ಸ್ ಮಾರ್ಕ್ಸ್ ಬಂದು ಹೋದ್ಮೇಲೆ ಗಡ್ಡಿ ಟೈಪ್ ಹಂಗೆ ಕುಂತ್ಕೊಂಡಿರುತ್ತೆ. ಅವ್ರ ಸ್ಕಿನ್ ಮೇಲೆ ಜಾಸ್ತಿ ಓಪನ್ ಫೋರ್ಸ್ ಅಂದ್ರೆ ದಪ್ಪ ಗಡ್ಡಿ ಟೈಪ್ ಇರುತ್ತೆ. ಹೋಲ್ ಜಾಸ್ತಿ ಇರುತ್ತೆ. ಆ ತರದ್ ಬಂದು ಆಯಿಲಿ ಸ್ಕಿನ್. ಈ ಆಯಿಲಿ ಸ್ಕಿನ್ ಗೆನೆ ನಾವು ಆಕ್ನೆ ಪ್ರೋ ಸ್ಕಿನ್ ಕೂಡ ಅನ್ನೋದು. ಸೇಮ್ ಆಯಿಲಿ ಸ್ಕಿನ್ ಮೇಲೆ ಆಕ್ನೆ ಪಿಂಪಲ್ಸ್ ಬರೋದು, ಆಯಿಲಿ ಸ್ಕಿನ್ ಮೇಲೆ ಓಪನ್ ಫೋರ್ಸ್ ಜಾಸ್ತಿ ಇರೋದು. ಆಯಿಲಿ ಸ್ಕಿನ್ ಮೇಲೆ ಜಾಸ್ತಿ ನಮಗೆ ನೋಸ್ ಮೇಲೆಲ್ಲ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ನೋಸ್ ಮೇಲಾಗ್ಲಿ ಇಲ್ಲಿ ಆಗ್ಲಿ ಈ ತರ ಬ್ಲಾಕ್ ವೈಟ್ ಹೆಡ್ಸ್ ಎಲ್ಲ ಬರುತ್ತೆ. ಇದು ಬಂದು ಆಯಿಲಿ ಸ್ಕಿನ್ ಆಯ್ತು.
ನೆಕ್ಸ್ಟ್ ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಇದು ಬಂದು ಆಯಿಲ್ ನಲ್ಲಿನೂ ಸೆನ್ಸಿಟಿವ್ ಆಗಿರ್ಬೋದು ಅಥವಾ ಡ್ರೈ ನಲ್ಲಿನೂ ಸೆನ್ಸಿಟಿವ್ ಆಗಿರ್ಬೋದು. ಸೆನ್ಸಿಟಿವ್ ಸ್ಕಿನ್ ಯಾವ ತರ ಇರ್ತಾರೆ ಅಂದ್ರೆ ಅವ್ರ ಸ್ಕಿನ್ ನಾವು ಸ್ವಲ್ಪ ಈ ಚೀಕ್ಸ್ ಏರಿಯಾ ಇರುತ್ತಲ್ಲ, ಇಲ್ಲೆಲ್ಲ ಸ್ವಲ್ಪ ರೆಡ್ನೆಸ್ ಜಾಸ್ತಿ ಇರುತ್ತೆ, ಇಲ್ಲೆಲ್ಲ ಸ್ವಲ್ಪ ಸ್ಕಿನ್ ಕಿತ್ಕೊಂಡ್ ಬಂದಿರುತ್ತೇನೋ ಅನ್ನೋ ತರ ಕಾಣಿಸ್ತಾ ಇರುತ್ತೆ. ಸೊ ಆಮೇಲೆ ಅವ್ರ ಸ್ಕಿನ್ ಮೇಲೆ ಯಾವ್ದೇ ರೀತಿ ಪ್ರಾಡಕ್ಟ್ ಬೇಗ ಸೂಟ್ ಆಗಂಗಿಲ್ಲ. ಅವ್ರು ಏನೇ ಯೂಸ್ ಮಾಡ್ಬೇಕಂದ್ರು ಡಾಕ್ಟರ್ ಸಜೆಸ್ಟ್ ತಗೋಬೇಕು ಒಂದು, ಅಥವಾ ಅವ್ರ ಪ್ರಾಡಕ್ಟ್ ಏನ್ ಯೂಸ್ ಮಾಡ್ತಾರಲ್ಲ ಆ ಪ್ರಾಡಕ್ಟ್ ಕಂಟಿನ್ಯೂ ಅವ್ರು ಫಸ್ಟ್ ಏನ್ ಯೂಸ್ ಮಾಡ್ತಾ ಇರ್ತಾರೋ ಅದೇ ಪ್ರಾಡಕ್ಟ್ ಅವ್ರ ಸ್ಕಿನ್ ಯಾವ್ದು ಅಡ್ಜಸ್ಟ್ ಆಗಿರುತ್ತೆ ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಬೇಕಾಗಿರುತ್ತೆ. ಸೊ ಅವ್ರು ಏನಾದ್ರೂ ಬೇರೆ ಪ್ರಾಡಕ್ಟ್ ಗೆ ಕನ್ವರ್ಟ್ ಆಗ್ತಾನೆ ಅಂದ್ರೆ ಅವಾಗ ಅವರು ತಮ್ಮಿಂದ ತಾವೇ ಕನ್ವರ್ಟ್ ಆಗಂಗೇ ಇಲ್ಲ. ಅದೇನ್ ಹಂಗೇನಾದ್ರೂ ಅವ್ರು ಮಾಡಿದ್ರೆ ಅವ್ರ ಸ್ಕಿನ್ ಮೇಲೆ ಪಿಂಪಲ್ಸ್ ಬರೋದು, ರೆಡ್ನೆಸ್ ಆಗೋದು, ಸ್ಕಿನ್ ಬರ್ನ್ ಆಗೋದು, ಸೊ ಈ ತರದೆಲ್ಲ ಆಗುತ್ತೆ. ಸೊ ಅದು ಬಂದು ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತೆ. ಸೊ ಅವ್ರ ಸೆನ್ಸಿಟಿವ್ ಸ್ಕಿನ್ ಗೋಸ್ಕರ ಅವ್ರಿಗೆ ಸಪರೇಟ್ ಆಗಿರುವಂತ ಎಲ್ಲ ಪ್ರಾಡಕ್ಟ್ಸ್ ಇರುತ್ತೆ, ಆ ತರದ ನಾವು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನಾರ್ಮಲ್ ಸ್ಕಿನ್ ಈ ಕಡೆ ಡ್ರೈನೂ ಇರಂಗಿಲ್ಲ, ಈ ಕಡೆ ಸೆನ್ಸಿಟಿವ್ನು ಇರಂಗಿಲ್ಲ, ಆಯಿಲಿನೂ ಇರಂಗಿಲ್ಲ, ಎರಡರದ್ದು ಈಕ್ವಲ್ ಆಗಿರುತ್ತೆ. ಹೆಲ್ದಿ ಸ್ಕಿನ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅಂದ್ರೆ ಅವ್ರ ಸ್ಕಿನ್ ಮೇಲೆ ಡ್ರೈನೆಸ್ ಇರಂಗಿಲ್ಲ, ಆಯಿಲಿ ಸ್ಕಿನ್ ಇರಂಗಿಲ್ಲ, ಹೆಲ್ದಿ ಆಗಿರುತ್ತೆ ಸ್ಕಿನ್. ಸೊ ಈ ತರ ಸ್ಕಿನ್ ಮೇಲೆ ನಾವು ಮೇಕಪ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ಯಾಕಂದ್ರೆ ಅವ್ರ ಸ್ಕಿನ್ ಮೇಲೆ ಜಾಸ್ತಿ ನಾವು ಏನು ಮಾಡೋದು ಆ ತರದ್ ಏನು ಜಾಸ್ತಿ ಇರಂಗಿಲ್ಲ, ಆರಾಮಾಗಿ ನಾರ್ಮಲ್ ಆಗಿ ಇರುತ್ತೆ. ನಾವು ಆರಾಮಾಗಿ ನಾವು ಅವ್ರ ಸ್ಕಿನ್ ಮೇಲೆ ಮೇಕಪ್ ಮಾಡ್ಬೋದು. ಸೊ ಇದು ಬಂದು ನಾರ್ಮಲ್ ಸ್ಕಿನ್. ಅವ್ರ ಸ್ಕಿನ್ ಈ ಕಡೆ ಡ್ರೈನೆಸ್ ಇರಂಗಿಲ್ಲ, ಈ ಕಡೆ ಆಯಿಲ್ನೂ ಇರಂಗಿಲ್ಲ. ಸೊ ಈ ತರದ್ ಬಂದು 5 ಟೈಪ್ಸ್ ಸ್ಕಿನ್ ಇರುತ್ತೆ. ಸೊ ಇವಾಗ ಇದರಲ್ಲಿ ನಾವು ಡ್ರೈ ಸ್ಕಿನ್ ಮೇಲೆ ಸ್ಕಿನ್ ಪ್ರೆಪ್ಪಿಂಗ್ ಮಾಡಬೇಕು. ಡ್ರೈ ಸ್ಕಿನ್ ಮೇಲೆ ಸ್ಕಿನ್ ಪ್ರೆಪ್ಪಿಂಗ್ ಮಾಡೋ ಟೈಮ್ ನಲ್ಲಿ ನಾವು ಯಾವ ತರ ಸ್ಕಿನ್ ಪ್ರೆಪ್ ಮಾಡಬೇಕು? ಸೊ ಇವಾಗ ಆಲ್ರೆಡಿ ಬೇರೆ ಡ್ರೈ ಇದೆ ಅವ್ರ ಸ್ಕಿನ್, ಬೇರೆ ಡ್ರೈ ಸ್ಕಿನ್ ಇದ್ದಾಗ ನಾವು ಅವ್ರ ಸ್ಕಿನ್ ಮೇಲೆ ಪ್ರೆಪ್ ಮಾಡ್ಬೇಕಂದ್ರೆ ನಾವು ಅವ್ರ ಸ್ಕಿನ್ ಮೇಲೆ ಟೋನರ್ ಅಪ್ಲಿಕೇಶನ್ ಮಾಡಬಾರ್ದು. ಫೇಸ್ ನ ಕ್ಲೀನ್ ಮಾಡ್ಕೊಂತೇವಲ್ಲ, ಫೇಸ್ ಕ್ಲಿನ್ಸಿಂಗ್ ಮಾಡ್ಕೊಂತೇವೆ. ಕ್ಲಿನ್ಸಿಂಗ್ ಮಾಡಿದಾದ್ರೆ ಡೈರೆಕ್ಟ್ ಆಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಟೋನರ್ ಅಪ್ಲೈ ಮಾಡೋದ್ರಿಂದ ಅವ್ರ ಸ್ಕಿನ್ ಇನ್ನೊಂದ್ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಹಂಗಾಗಿ ನಾವು ಮಾಯಿಶ್ಚರೈಸರ್ ನ ಡೈರೆಕ್ಟ್ ಆಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಮಾಯಿಶ್ಚರೈಸರ್ ಅಪ್ಲೈ ಮಾಡೋ ಟೈಮ್ ನಲ್ಲಿ ಅವರಿಗೋಸ್ಕರನೇ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ಬರುತ್ತೆ, ಆ ತರದ್ದು ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಅದು ಎಂಬ್ರಾಯ್ಸಸ್ ನಲ್ಲಿ ಬರುತ್ತೆ. ಎಂಬ್ರಾಯ್ಸಸ್ ನಲ್ಲಿ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ಡ್ರೈ ಸ್ಕಿನ್ ಗೋಸ್ಕರ ತುಂಬಾನೇ ಚೆನ್ನಾಗಿದೆ. ಸೊ ಸ್ಕಿನ್ ನ ನರಿಶ್ ಮಾಡುತ್ತೆ, ಒಂದು ಸ್ಕಿನ್ ಶೈನಿಂಗ್ ಮಾಡುತ್ತೆ, ಮತ್ತೆ ಹೈಡ್ರೇಟಿಂಗ್ ಜಾಸ್ತಿ ಕೊಡುತ್ತೆ ಸ್ಕಿನ್ ಗೆ. ಯಾಕಂದ್ರೆ ಡ್ರೈ ಸ್ಕಿನ್ ನಲ್ಲಿ ಅವ್ರ ಸ್ಕಿನ್ ನಲ್ಲಿ ಜೀವ ಇರಂಗಿಲ್ಲ. ಸೊ ಅವ್ರ ಸ್ಕಿನ್ ಗೆ ನಾವು ಜೀವ ಕೊಡ್ಬೇಕು. ಬಂದು ನಾನು ನಿಮಗೆ ಎಂಬ್ರಾಯ್ಸಸ್ ಹೇಳಿದೆ. ಸೊ ಅದೇ ತರನೇ ನೀವೇನಾದ್ರೂ ಡ್ರೈ ಸ್ಕಿನ್ ಮೇಲೆ ಟೋನರ್ ಅಪ್ಲೈ ಮಾಡ್ತೇನೆ ಅಂದ್ರೆ ಕಂಪಲ್ಸರಿ ಟೋನರ್ ಅಪ್ಲೈ ಮಾಡಬಾರ್ದು. ಬಟ್ ನೀವು ಡ್ರೈ ಸ್ಕಿನ್ ಮೇಲೆ ಟೋನರ್ ಅಪ್ಲೈ ಮಾಡ್ತೇನೆ ಅಂದ್ರೆ ಸೊ ಅದಕ್ಕೋಸ್ಕರ ಸ್ಪೆಸಿಫಿಕ್ ಟೋನರ್ ಸಪರೇಟ್ ಆಗಿ ಬರುತ್ತೆ, ಆ ತರದ್ದು ಟೋನರ್ ಅಪ್ಲೈ ಮಾಡಬೇಕು. ಸೊ ಅದರಲ್ಲಿ ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಇರುತ್ತೆ, ಹೈರೋಲೆನಿಕ್ ಆಸಿಡ್ ಇರುತ್ತೆ. ಹೈರೋಲೆನಿಕ್ ಆಸಿಡ್ ಬಂದು ಬೇರೆ ಹೈಡ್ರೇಟಿಂಗ್ ಲೆವೆಲ್ ಇರುತ್ತೆ ಅದರಲ್ಲಿ. ಸೊ ಆ ತರದ್ದು ನಾವು ಡ್ರೈ ಸ್ಕಿನ್ ಮೇಲೆ ಅಪ್ಲೈ ಮಾಡೋದ್ರಿಂದ ಅವ್ರ ಸ್ಕಿನ್ ಏನಿರುತ್ತೆ ಅವ್ರ ಸ್ಕಿನ್ ಗೆ ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಕೊಡುತ್ತೆ, ಅವ್ರ ಸ್ಕಿನ್ ಚೆನ್ನಾಗಿ ಪ್ರೆಪ್ ಮಾಡುತ್ತೆ. ಸೊ ಅದೇ ತರನೇ ಬ್ರ್ಯಾಂಡ್ ಬಂದು ರೀಕೋಡ್ ಬ್ರ್ಯಾಂಡ್ ಇದೆ. ರೀಕೋಡ್ ಬ್ರ್ಯಾಂಡ್ ನಲ್ಲಿ ನೀವು ನೋಡ್ಕೋಬಹುದು, ಅಥವಾ ನಿಮಗೆ ಗೊತ್ತಿರೋ ಬ್ರ್ಯಾಂಡ್ ಯಾವ್ದಾದ್ರು ಆಗಿದೆ. ಅದರಲ್ಲಿ ಹೈರಾಲೋನಿಕ್ ಆಸಿಡ್ ಇರಬೇಕು. ಹೈರಾಲೋನಿಕ್ ಆಸಿಡ್ ಬಂದು ಡ್ರೈ ಸ್ಕಿನ್ ಗೆ ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ಸೊ ಆ ತರದ್ದು ನಾವು ಟೋನರ್ ನ ಅಪ್ಲೈ ಮಾಡಬಹುದು ಡ್ರೈ ಸ್ಕಿನ್ ಮೇಲೆ. ನೀವೇನಾದ್ರೂ ಟೋನರ್ ಅಪ್ಲೈ ಮಾಡ್ತೀನಿ ಅಂದ್ರೆ, ಯಾಕಂದ್ರೆ ಕೆಲವೊಂದು ಸೀಸನ್ ನಲ್ಲಿ, ಇವಾಗ ಸಮ್ಮರ್ ಸೀಸನ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಕಿನ್ ಮೇಲೂ ಸ್ವೆಟ್ ಆಗ್ತಾನೆ ಇರುತ್ತೆ. ಸೊ ಇವಾಗ ನಾವು ಸಮ್ಮರ್ ಸೀಸನ್ ನಲ್ಲಿ ಮೇಕಪ್ ಮಾಡ್ತಾ ಇದೆ ಅಂದ್ರೆ ಸ್ವೆಟ್ ಕಂಟ್ರೋಲ್ ಮಾಡ್ಬೇಕಲ್ವಾ. ಸ್ವೆಟ್ ಕಂಟ್ರೋಲ್ ಮಾಡೋ ಟೈಮ್ ನಲ್ಲಿ ನಾವು ಹಂಗೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಅದಕ್ಕೊಂದ್ ಸ್ವಲ್ಪ ಟೋನರ್ ಅಪ್ಲೈ ಮಾಡ್ಬೇಕಾಗುತ್ತೆ. ಆ ಟೈಮ್ ನಲ್ಲಿ ನಾವು ಈ ತರದ್ದು ಟೋನರ್ ನ ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ಬಂದು ಸೀರಮ್ ಕೂಡ ನಾವು ಡ್ರೈ ಸ್ಕಿನ್ ಮೇಲೆ, ಬೇರೆ ಡ್ರೈ ಸ್ಕಿನ್ ಇದೆ ಅಂದ್ರೆ ಸೀರಮ್ ಕೂಡ ಅಪ್ಲೈ ಮಾಡಬಹುದು. ಫೇಸ್ ಸೀರಮ್ ಬರುತ್ತೆ, ಆ ತರದ್ದು ಸೀರಮ್ ಕೂಡ ಅಪ್ಲೈ ಮಾಡಬಹುದು. ಇದು ಕೂಡ ರೀಕೋಡ್ ಬ್ರ್ಯಾಂಡ್ ನಲ್ಲಿ ಇದೆ ಸೀರಮ್, ಆ ತರದ್ದು ನೀವು ತಗೊಂಡು ಅಪ್ಲೈ ಮಾಡಬಹುದು. ರೀಕೋಡ್ ನಲ್ಲಾಗ್ಲಿ ಮತ್ತೆ ಬೇರೆ ಯಾವ್ದಾದ್ರು ಬ್ರ್ಯಾಂಡ್ ನಿಮಗೆ ಗೊತ್ತಿರುವಂತ ಬ್ರ್ಯಾಂಡ್ ನಲ್ಲಾಗ್ಲಿ ಸೀರಮ್ ಇದೆ, ಸೀರಮ್ ಕೂಡ ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ಸೀರಮ್ ಅಪ್ಲೈ ಆದ್ಮೇಲೆ ಸ್ಕಿನ್ ಪ್ರೆಪ್ ಆಗುತ್ತೆ. ಸ್ಕಿನ್ ಪ್ರೆಪ್ ಆದ್ಮೇಲೆ ನಾವು ಫೇಸ್ ನ ನೆಕ್ಸ್ಟ್ ಪ್ರೈಮರ್ ಅಪ್ಲಿಕೇಶನ್ ಮಾಡಿ ಮೇಕಪ್ ನ ಸ್ಟಾರ್ಟ್ ಮಾಡಬಹುದು. ಸೊ ಅದಾದ್ಮೇಲೆ ಇವಾಗ ವೆರಿ ಡ್ರೈ ಸ್ಕಿನ್ ಇದ್ರೆ ಯಾವ ತರ ನಾವು ಅಪ್ಲೈ ಮಾಡಬೇಕು, ಯಾವ ತರ ನಾವು ಸ್ಕಿನ್ ನ ಪ್ರೆಪ್ ಮಾಡಬೇಕು ಅನ್ನೋದು ನಿಮಗೆ ಇವಾಗ ಗೊತ್ತಾಯ್ತು. ಸೊ ನೆಕ್ಸ್ಟ್ ಬಂದು ಆಯಿಲಿ ಸ್ಕಿನ್ ಮೇಲೆ ನಾವು ಆಯಿಲಿ ಸ್ಕಿನ್ ಹೇಳೋದಕ್ಕಿಂತ ಮೊದಲು
ನಾರ್ಮಲ್ ಟು ಡ್ರೈ ಸ್ಕಿನ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನಾರ್ಮಲ್ ಟು ಡ್ರೈ ಸ್ಕಿನ್ ಅಂದ್ರೆ ನಾನು ನಿಮಗೆ ಮೊದಲೇ ಹೇಳಿದ್ನಲ್ವಾ, ಇವಾಗ ನಾರ್ಮಲ್ ಟು ಡ್ರೈ ಸ್ಕಿನ್ ಅಂದ್ರೆ ನಾರ್ಮಲ್ ಆಗಿದೆ, ಅದರಲ್ಲಿ ಸ್ವಲ್ಪ ಡ್ರೈನೆಸ್ ಇದೆ. ಸೊ ಆ ತರ ಸ್ಕಿನ್ ಮೇಲೆ ನಾವು ಮೇಕಪ್ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ, ಅಷ್ಟೊಂದು ನಮಗೆ ಹೆವಿ ಅನ್ಸಂಗಿಲ್ಲ. ಸೊ ಹಂಗಾಗಿ ನಾವು ಅವ್ರ ಸ್ಕಿನ್ ಮೇಲೆ ಜಸ್ಟ್ ಒನ್ ಟೈಮ್ ನಾವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು, ಒಂದ್ ಲೇಯರ್ ಅಪ್ಲೈ ಮಾಡಿದ್ರೆ ಸಾಕು. ವೆರಿ ಡ್ರೈ ಸ್ಕಿನ್ ಇದೆ ಅಂದ್ರೆ 1-2-3 ಲೇಯರ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಯಾಕಂದ್ರೆ ಅವ್ರ ಸ್ಕಿನ್ ಯಾವ ತರ ಇರುತ್ತೆ ಅಂದ್ರೆ, ಇವಾಗ ನಾವು ಫಸ್ಟ್ ಒನ್ ಟೈಮ್ ಅಪ್ಲೈ ಮಾಡ್ಬಿಟ್ಟಿರ್ತೇವೆ, ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬಿಟ್ಟಿರ್ತೇವೆ. ಅಪ್ಲೈ ನಾವು ಮಾಡಿದಾದ್ಮೇಲೆ 1-2-3 ಮಿನಿಟ್ಸ್ ನೀವು ಬಿಡಬೇಕು. ಬಿಟ್ಟಾದ್ಮೇಲೆ ನೀವು ಅವ್ರ ಸ್ಕಿನ್ ಅಬ್ಸರ್ವ್ ಮಾಡಿದ್ರೆ ಅವ್ರ ಸ್ಕಿನ್ ಎಲ್ಲ ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಎಲ್ಲ ಒಳಗಡೆ ತಗೊಂಡ್ಬಿಟ್ಟಿರುತ್ತೆ, ಮತ್ತೆ ಅವ್ರ ಸ್ಕಿನ್ ಮತ್ತೆ ಡ್ರೈನೇ ಕಾಣ್ತಾ ಇರುತ್ತೆ. ಸೊ ಆ ತರ ಸಿಚುವೇಶನ್ ಅಲ್ಲಿ ನಾವು 1-2-3 ಟೈಮ್ಸ್ ಸ್ಕಿನ್ ಮೇಲೆ, ವೆರಿ ಡ್ರೈ ಸ್ಕಿನ್ ಮೇಲೆ ನಾ ಹೇಳ್ತಾ ಇರೋದು, ವೆರಿ ಡ್ರೈ ಸ್ಕಿನ್ ಮೇಲೆ ಎಂಬ್ರಾಲಿಸಿಸ್ ಮಾಯಿಶ್ಚರೈಸರ್ ಚೆನ್ನಾಗಿದೆ. ಅಥವಾ ನಿಮಗೆ ರೀಸನಬಲ್ ಬ್ರ್ಯಾಂಡ್ ನಲ್ಲಿ ಬೇಕಂದ್ರೆ ಸಿಟಾಫಿಲ್ ನಲ್ಲಿ ಚೆನ್ನಾಗಿದೆ, ಅಥವಾ ಪ್ರೋ ಎಫೆಕ್ಟ್ಸ್ ನಲ್ಲಿ ಚೆನ್ನಾಗಿದೆ. ಸೊ ಈ ತರದ್ದು ಯಾವ್ದಾದ್ರು ಒಂದು ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ನ ನೀವು ಡ್ರೈ ಸ್ಕಿನ್ ಮೇಲೆ ಅವ್ರ ಸ್ಕಿನ್ ಲೇಯರ್ ಗೆ ಸೂಟ್ ಆಗೋ ತರ, ಅವ್ರ ಸ್ಕಿನ್ ಹೈಡ್ರೇಟಿಂಗ್ ಆಗೋ ತರ ನೀವು ಅದನ್ನ ಅಪ್ಲೈ ಮಾಡಬಹುದು. ಸೊ ಇದರಲ್ಲಿ ಆಯಿಲ್ ಕೂಡ ಅಪ್ಲೈ ಮಾಡಬಹುದು. ನೀವು ಆಯಿಲ್ ಅಂದ್ರೆ ವಿಟಮಿನ್ ಇ ಆಯಿಲ್ ಬರುತ್ತೆ, ವಿಟಮಿನ್ ಇ ಆಯಿಲ್ ನ ನೀವು ಒಂದ್ ಸ್ವಲ್ಪ ಕೈ ಮೇಲೆ ತಗೊಂಡು ಅವ್ರ ಸ್ಕಿನ್ ಮೇಲೆ ಈ ತರ ಡ್ಯಾಬ್ ಮಾಡಬಹುದು. ಈ ತರ ಡ್ಯಾಬ್ ಮಾಡೋದ್ರಿಂದ ಅವ್ರ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ನಿಮಗೆ ಹೇಳಿರೋದು ವೆರಿ ಡ್ರೈ ಸ್ಕಿನ್ ಇದ್ರೆ ಇದನ್ನೆಲ್ಲ ನೀವು ಫಾಲೋ ಮಾಡ್ಬೇಕಾಗ್ತೈತಿ. ಸೊ ಅದೇ ತರನೇ ನಾರ್ಮಲ್ ಟು ಡ್ರೈ ಸ್ಕಿನ್ ಅಂದ್ರೆ ಇದರಲ್ಲಿ ನಾರ್ಮಲ್ ಆಗಿದೆ, ಸ್ವಲ್ಪ ಡ್ರೈನೆಸ್ ಇದೆ. ಸೊ ಈ ತರ ಸ್ಕಿನ್ ಮೇಲೆ ಜಸ್ಟ್ ಒಂದ್ ಲೇಯರ್ ನಾವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು, ಅವ್ರ ಸ್ಕಿನ್ ಪ್ರೆಪ್ ಆಗ್ಬಿಡುತ್ತೆ. ಸೊ ಅವಾಗ ನಾವು ಮೇಕಪ್ ನ ಸ್ಟಾರ್ಟ್ ಮಾಡಬಹುದು. ಅಥವಾ ನಿಮಗೆ ಅದರಲ್ಲೂ ಕೂಡ ನಿಮಗೆ ಏನಾದ್ರೂ ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರೆ, ಇನ್ನ ನಿಮಗೆ ಸ್ಕಿನ್ ಮಾಯಿಶ್ಚರೈಸಿಂಗ್ ಆಗಿಲ್ಲ ಅಂದ್ರೆ, ಸೊ ಅದರಲ್ಲಿ ಮಿಸ್ಟ್ ಫಿಕ್ಸರ್ ಬರುತ್ತೆ, ಮೇಕಪ್ ಫಿಕ್ಸರ್ ಬರುತ್ತೆ. ಸೊ ಆ ತರದ್ ಕೂಡ ಅಪ್ಲೈ ಮಾಡಬಹುದು. ಸೊ ಅದರಲ್ಲಿ ಮೇಕಪ್ ಫಿಕ್ಸರ್ ಬಂದು ನಿಮಗೆ ಪ್ರಾಡಕ್ಟ್ ಇದ್ರದ್ದು ಬ್ರ್ಯಾಂಡ್ ಮೇಕಪ್ ಫಿಕ್ಸರ್ ಬರುತ್ತೆ. ಸೊ ಅದರಲ್ಲಿ ಹೈರಾಲಿನಿಕ್ ಆಸಿಡ್ ಇರುತ್ತೆ. ಆ ತರದ್ದು ಮಧ್ಯೆ ನಾವು ಸ್ವಲ್ಪ ಮೇಕಪ್ ಮಾಡೋದ್ರಿಂದ ಮಧ್ಯೆ ಸ್ವಲ್ಪ ನಾವು ಅದನ್ನ ಅಪ್ಲೈ ಮಾಡಿದ್ರೆ ಮಿಸ್ಟ್ ಅಂದ್ರೆ ಹೈಡ್ರೇಟಿಂಗ್ ಕೊಡುತ್ತೆ ಸ್ಕಿನ್ ಗೆ. ಸೊ ಇದು ಬಂದು ವೆರಿ ಡ್ರೈ ಸ್ಕಿನ್ ಮತ್ತೆ ನಾರ್ಮಲ್ ಟು ಡ್ರೈ ಸ್ಕಿನ್ ಮೇಲೆ ನಾವು ಈ ತರ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಆಯಿಲಿ ಸ್ಕಿನ್ ತುಂಬಾನೇ ಇಂಪಾರ್ಟೆಂಟ್. ವೆರಿ ಡ್ರೈ ಸ್ಕಿನ್ ಮತ್ತೆ ವೆರಿ ಆಯಿಲಿ ಸ್ಕಿನ್, ಈ ಎರಡು ಸ್ಕಿನ್ ಮೇಲೆ ಸ್ಕಿನ್ ಪ್ರೆಪ್ ಮಾಡೋದು, ಮೇಕಪ್ ಮಾಡೋದು ತುಂಬಾನೇ ಡಿಫಿಕಲ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಆಯಿಲಿ ಸ್ಕಿನ್ ಇದೆ ಅಂದ್ರೆ ಅವ್ರ ಸ್ಕಿನ್ ಮೇಲೆ ನಾವು ಕಂಪಲ್ಸರಿ ಟೋನರ್ ಅಪ್ಲೈ ಮಾಡ್ಲೇಬೇಕು. ಟೋನರ್ ಸ್ಕಿಪ್ ಮಾಡೋ ಹಂಗೆ ಇಲ್ಲ. ಫಸ್ಟ್ ಫೇಸ್ ನ ಕ್ಲೀನ್ ಮಾಡ್ಕೊಂತೀವಿ, ಫೇಸ್ ನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಟೋನರ್ ಅಪ್ಲಿಕೇಶನ್ ಮಾಡ್ಬೇಕು. ಟೋನರ್ ಅಪ್ಲೈ ಮಾಡಿದಾಗ ಅದು ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಸೆಕೆಂಡ್ ಲೇಯರ್ ಹೋಗುತ್ತೆ. ನಾನು ಈ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ಸೆಕೆಂಡ್ ಲೇಯರ್ ಹೋಗುತ್ತೆ, ಏನ್ ಕೆಲಸ ಮಾಡುತ್ತೆ ಟೋನರ್, ಮತ್ತೆ ಸೆಕೆಂಡ್ ಲೇಯರ್ ನಿಂದ ನಮಗೆ ಏನ್ ಯೂಸ್ ಇದೆ ಮೇಕಪ್ ನಲ್ಲಿ, ಯಾವ ತರ ಲಾಸ್ ಇದೆ, ಸೊ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೆ. ಆ ವಿಡಿಯೋದು ಸೆಕೆಂಡ್ ಲೇಯರ್ ಹೋಗುತ್ತೆ. ಸೆಕೆಂಡ್ ಲೇಯರ್ ನಲ್ಲಿ ಏನಿರುತ್ತೆ, ಆಯಿಲ್ ಗ್ಲ್ಯಾಂಡ್ಸ್, ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತಲ್ವಾ, ಸೊ ಅದನ್ನ ಕಂಟ್ರೋಲ್ ಮಾಡುತ್ತೆ. ಅದನ್ನ ಕಂಟ್ರೋಲ್ ಮಾಡಿದಾದ್ಮೇಲೆ ನಾವು ಅದ್ರ ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಸ್ಕಿನ್ ಪರ್ಫೆಕ್ಟ್ ಆಗಿ ಸ್ಪ್ರೆಪ್ ಆಗುತ್ತೆ. ಸೊ ಹಂಗಾಗಿ ಟೋನರ್ ಅಪ್ಲಿಕೇಶನ್ ಮಾಡ್ಲೇಬೇಕು ಆಯಿಲಿ ಸ್ಕಿನ್ ಇದ್ರೆ. ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್. ಟೋನರ್ ಅಪ್ಲೈ ಆದ್ಮೇಲೆ ಮಾಯಿಶ್ಚರೈಸರ್ ಮಾಯಿಶ್ಚರೈಸರ್ ನಾವು ಅಪ್ಲೈ ಮಾಡ್ತೀವಿ ಅಂದಾಗ ಮ್ಯಾಟ್ ಮಾಯಿಶ್ಚರೈಸರ್ ಇರುತ್ತಲ್ಲ, ಜೆಲ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಜೆಲ್ ಮಾಯಿಶ್ಚರೈಸರ್ ನಲ್ಲಿ ಹೈಡ್ರೇಟಿಂಗ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಜೆಲ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಅವ್ರ ಸ್ಕಿನ್ ಗೆ ನಾವು ಸ್ವಲ್ಪ ಮಾಯಿಶ್ಚರೈಸರ್ ಮಾಡ್ಲೇಬೇಕು. ಮಾಯಿಶ್ಚರೈಸಿಂಗ್ ಮೇಕಪ್ ಮಾಡೋ ಟೈಮ್ ನಲ್ಲಿ ಆಯಿಲಿ ಸ್ಕಿನ್ ಆಗ್ಲಿ, ಡ್ರೈ ಸ್ಕಿನ್ ಆಗ್ಲಿ, ಕಾಂಬಿನೇಷನ್ ಸ್ಕಿನ್ ಆಗ್ಲಿ, ಯಾವುದೇ ಸ್ಕಿನ್ ಇದ್ರೂ ಕೂಡ ನಾವು ಮಾಯಿಶ್ಚರೈಸರ್ ನ ಸ್ಕಿಪ್ ಮಾಡಂಗಿಲ್ಲ. ಸೊ ಇವಾಗ ಆಯಿಲಿ ಸ್ಕಿನ್ ಇದೆ ಅಂತ ಹೇಳಿ ಅವ್ರ ಸ್ಕಿನ್ ಮೇಲೆ ಆಲ್ರೆಡಿ ಆಯಿಲ್ ಇದೆ, ನಾವು ಯಾಕೆ ಅಪ್ಲೈ ಮಾಡ್ಬೇಕು ಬಿಡು, ಆ ತರ ಅನ್ನಂಗೆ ಇಲ್ಲ. ಸೊ ಅದನ್ನ ಅಪ್ಲೈ ಮಾಡ್ಲೇಬೇಕು. ಆ ತರ ಟೈಮ್ ನಲ್ಲಿ ಜೆಲ್ ಮಾಯಿಶ್ಚರೈಸರ್ ನ ನಾವು ಅವ್ರ ಸ್ಕಿನ್ ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಜೆಲ್ ಮಾಯಿಶ್ಚರೈಸರ್ ನ ನಾವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿದಾದ್ಮೇಲೆ ಅವ್ರ ಸ್ಕಿನ್ ಹೈಡ್ರೇಟಿಂಗ್ ಆಗುತ್ತೆ. ನೆಕ್ಸ್ಟ್ ನಾವು ಸ್ಕಿನ್ ಪ್ರೈಮರ್ ಅಪ್ಲಿಕೇಶನ್ ಮಾಡಿ ಸ್ಟಾರ್ಟ್ ಮಾಡಬಹುದು. ಸೊ ಇದರಲ್ಲಿ ಬ್ರ್ಯಾಂಡ್ ಬಂದು ಸೆರಾವಿಕಾ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಆಯಿಲ್ ಕಂಟ್ರೋಲ್ ಮಾಯಿಶ್ಚರೈಸರ್ ಸಿಗುತ್ತೆ. ನೆಕ್ಸ್ಟ್ ಬಂದು ಪ್ಯಾಕ್ ನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದು ಜೆಲ್ ಮಾಯಿಶ್ಚರೈಸರ್, ಯಾವ್ದಾದ್ರು ಒಂದು ನ್ಯೂಟ್ರೋಜನ್ ಅದು ಬರುತ್ತೆ ಜೆಲ್ ಮಾಯಿಶ್ಚರೈಸರ್, ಆ ತರದ್ ಯೂಸ್ ಮಾಡಬಹುದು. ಮತ್ತೆ ನೀವು ಯಾವ್ದೇ ಪ್ರಾಡಕ್ಟ್ ತಗೊಳ್ರಿ, ಯಾವ್ದೇ ಬ್ರ್ಯಾಂಡ್ ಆದ್ರೂ ನೋಡ್ರಿ, ಆಯಿಲ್ ಕಂಟ್ರೋಲ್ ಮಾಯಿಶ್ಚರೈಸರ್, ಮತ್ತೆ ಸ್ವೆಟ್ ಅಬ್ಸರ್ವ್ ಮಾಯಿಶ್ಚರೈಸರ್, ಹೀಟ್ ಕಂಟ್ರೋಲ್ ಮಾಯಿಶ್ಚರೈಸರ್, ಈ ತರದ್ ಇರುತ್ತಲ್ಲ, ಇದೆಲ್ಲ ಬಂದು ಆಯಿಲ್ ಫೇಸ್ ಮೇಲೆ ನಾವು ಅಪ್ಲೈ ಮಾಡ್ಲಿಕ್ಕೆ ಮಾಡಬಹುದು. ಸೊ ಇವ ಆಯಿಲ್ ಸ್ಕಿನ್ ನೋಡಿದ್ವಿ. ನೆಕ್ಸ್ಟ್ ಪ್ರೈಮರ್ ಅಪ್ಲೈ ಮಾಡಿದಾಗ
ಇಲ್ಲಿ ನಾವು ಮ್ಯಾಟ್ ಪ್ರೈಮರ್ ನ ಅಪ್ಲೈ ಮಾಡಬೇಕು. ಸೊ ಡ್ರೈ ಸ್ಕಿನ್ ಮೇಲೆ ನಾವು ಪ್ರೈಮರ್ ಅಪ್ಲೈ ಮಾಡ್ತೇವಲ್ಲ, ಅವಾಗ ನಾವು ಬಂದು ಸಿಲಿಕಾನ್ ಪ್ಲಸ್ ಸೀರಮ್ ಅಂತ ಬರುತ್ತೆ. ಅಂದ್ರೆ ಅದರಲ್ಲಿ ಸಿಲಿಕಾನ್ ಇರುತ್ತೆ, ಸೀರಮ್ ಇರುತ್ತೆ. ಸೀರಮ್ ಇರುವಂತದ್ದು ಏನ್ ಮಾಡುತ್ತೆ, ಫೇಸ್ ಗೆ ಹೈಡ್ರೇಟಿಂಗ್ ಕೊಡುತ್ತೆ, ಸ್ಕಿನ್ ಹೈಡ್ರೇಟಿಂಗ್ ಮಾಡುತ್ತೆ. ಸೊ ಆ ತರದ್ ಬಂದು ನಾವು ವೆರಿ ಡ್ರೈ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಆಯಿಲಿ ಸ್ಕಿನ್ ಇದೆ, ಆಯಿಲಿ ಸ್ಕಿನ್ ಗೆ ನಾವು ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಮಾಡ್ಬೇಕಾಗಿಲ್ಲ. ಆಲ್ರೆಡಿ ಅವ್ರ ಸ್ಕಿನ್ ಆಯಿಲ್ ಇರುತ್ತೆ, ಅವ್ರ ಸ್ಕಿನ್ ಆಲ್ರೆಡಿ ಹೈಡ್ರೇಟಿಂಗ್ ಇರುತ್ತೆ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಅವ್ರ ಫೇಸ್ ಮೇಲೆ ಬರುವಂತ ಆಯಿಲ್ ಕಂಟ್ರೋಲ್ ಮಾಡ್ಬೇಕು, ಸ್ವೆಟ್ ಕಂಟ್ರೋಲ್ ಮಾಡ್ಬೇಕು, ಹೀಟ್ ಕಂಟ್ರೋಲ್ ಮಾಡ್ಬೇಕು. ಸೊ ಆ ತರದ್ದು ಪ್ರೈಮರ್ ನ ನಾವಿಲ್ಲಿ ಅಪ್ಲೈ ಮಾಡ್ಬೇಕು. ಸೊ ಹಂಗಾಗಿ ಮ್ಯಾಟ್ ಪ್ರೈಮರ್ ನ ನಾವಿಲ್ಲಿ ಅಪ್ಲೈ ಮಾಡ್ಬೇಕು. ಮ್ಯಾಟ್ ಪ್ರೈಮರ್ ಬಂದು ಮ್ಯಾಕ್ ಕಂಪನಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ಮತ್ತೆ ಬೇರೆ ಯಾವ್ದಾದ್ರು ನೀವು ಕಂಪನಿನ ನೋಡ್ಬೋದು, ಅದರಲ್ಲಿ ಸಿಗುತ್ತೆ. ನಿಮಗೆ ಯಾವ್ದಾದ್ರು ಗೊತ್ತಿದ್ರೆ ರೀಕೋಡ್ ಆಗ್ಲಿ, ಮ್ಯಾಕ್ ಆಗ್ಲಿ, ಮತ್ತೆ ಫಾರ್ 52, ಸೊ ಈ ತರ ಯಾವ್ದಾದ್ರು ಬ್ರ್ಯಾಂಡ್ ಆಗ್ಲಿ, ಸೊ ಅದರಲ್ಲಿ ಮ್ಯಾಟ್ ಪ್ರೈಮರ್ ಏನಿರುತ್ತೆ, ಸಿಲಿಕಾನ್, ಜಸ್ಟ್ ಸಿಲಿಕಾನ್ ಪ್ರೈಮರ್ ಅಂತ ಇರುತ್ತೆ. ಸೊ ಆ ತರದ್ದು ನೀವು ಆಯಿಲ್ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಅಂದ್ರೆ ನಾರ್ಮಲ್ ಸ್ಕಿನ್ ಬಂತು. ಸೊ ಅದೇ ತರನೇ ಬೇರೆ ಡ್ರೈ ಸ್ಕಿನ್ ಯಾವ ತರ ನಾವು ಸ್ಕಿನ್ ಪ್ರೆಪ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡ್ವಿ. ನೆಕ್ಸ್ಟ್ ಆಯಿಲಿ ಸ್ಕಿನ್ ಮೇಲೆ ಯಾವ ತರ ನಾವು ಸ್ಕಿನ್ ಪ್ರೆಪ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡ್ವಿ. ಸೊ ಅದೇ ತರ ಸೇಮ್ ಇವಾಗ ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಅಂದ್ರೆ ಇದು ಆಯಿಲ್ ಮತ್ತೆ ಡ್ರೈ ಈ ಎರಡರದ್ದು ಕಾಂಬೋ ಆಗಿದೆ. ಆ ಎರಡು ಕಾಂಬಿನೇಷನ್, ಎರಡು ಅದರಲ್ಲಿ ಆ ಸ್ಕಿನ್ ಅನ್ನೆಲ್ಲ ಇರುತ್ತೆ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು, ಟಿ ಝೋನ್ ಏರಿಯಾದಲ್ಲಿ ಆಲ್ಮೋಸ್ಟ್ ಕಾಂಬಿನೇಷನ್ ಸ್ಕಿನ್ ಮೇಲೆ ಈ ಏರಿಯಾದಲ್ಲಿ ಮಾತ್ರ ಆಯಿಲ್ ಬಿಡ್ತಾ ಇರುತ್ತೆ. ಸೊ ನಾವು ಈ ಪ್ಲೇಸ್ ನಲ್ಲಿ ಬಂದು ಮ್ಯಾಟ್ ಪ್ರೈಮರ್ ನ ಅಪ್ಲಿಕೇಶನ್ ಮಾಡಬೇಕು, ಮ್ಯಾಟ್ ಮಾಯಿಶ್ಚರೈಸರ್ ನ ಅಪ್ಲಿಕೇಶನ್ ಮಾಡಬೇಕು. ಸೊ ಈ ಚೀಕ್ಸ್ ಏರಿಯಾ ಬಂದು ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಮಾಡ್ಬೇಕು, ಯಾಕಂದ್ರೆ ಚೀಕ್ಸ್ ಏರಿಯಾ ಎಲ್ಲ ಡ್ರೈ ಇದೆ, ಇಲ್ಲಿ ಮಾತ್ರನೇ ನಮಗೆ ಆಯಿಲ್ ಬಿಡ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ಬಂದು ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಈ ತರ ಬಂದು ನಾವು ಇದನ್ನ ಅಪ್ಲೈ ಮಾಡಬಹುದು. ಇವಾಗ ನೆಕ್ಸ್ಟ್ ಬಂದು ಇದರಲ್ಲಿ ಆಯಿಲ್ ಕಂಟ್ರೋಲ್ ಮಾಡುವಂತದ್ದು ಏನಿದೆ, ಆಯಿಲ್ ಕಂಟ್ರೋಲ್, ಸ್ವೆಟ್ ಕಂಟ್ರೋಲ್, ಈ ತರದ್ದು ಮಾಡ್ತೀವಲ್ಲ ಮಾಯಿಶ್ಚರೈಸರ್, ಅದನ್ನ ಬಂದು ಟಿ ಝೋನ್ ಏರಿಯಾದಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಬಂದು ಆಯಿಲ್ ಕಂಟ್ರೋಲ್, ಸ್ವೆಟ್ ಕಂಟ್ರೋಲ್, ಆಮೇಲೆ ಆಯಿಲ್ ಅಬ್ಸರ್ವ್ ಮಾಡೋದು, ಇದೆಲ್ಲದು ಬಂದು ಎದ್ರಲ್ಲಿ ಇರುತ್ತೆ, ಜೆಲ್ ಮಾಯಿಶ್ಚರೈಸರ್ ಅಲ್ಲಿ. ಜೆಲ್ ಮಾಯಿಶ್ಚರೈಸರ್ ನಲ್ಲಿ ಅದರಲ್ಲಿ ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಇರಂಗಿಲ್ಲ. ಸೊ ಅದನ್ನ ನಾವು ಈ ಟಿ ಝೋನ್ ಏರಿಯಾದಲ್ಲಿ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಚೀಕ್ಸ್ ಏರಿಯಾ ಡ್ರೈ ಇರುತ್ತೆ, ಆ ಡ್ರೈನ ಕಡಿಮೆ ಮಾಡ್ಬೇಕು. ಇವಾಗ ಆ ಡ್ರೈನೆಸ್ ಏನಿದೆ ಅದನ್ನ ಕಡಿಮೆ ಮಾಡಿ ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಮಾಡ್ಬೇಕು. ಸೊ ಅವಾಗ ನಾವು ಹೈಡ್ರೇಟಿಂಗ್ ಲೆವೆಲ್ ಜಾಸ್ತಿ ಇರುವಂತದ್ದು ಅಂದ್ರೆ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ಆಗಲಿ ಅಥವಾ ಲೋಷನ್ ಬೇಸ್ಡ್ ಮಾಯಿಶ್ಚರೈಸರ್, ಸೊ ಆ ತರದ್ದು ನಾವು ಚೀಕ್ಸ್ ಏರಿಯಾ ಮೇಲೆ ಅಪ್ಲೈ ಮಾಡಬೇಕು. ಸೊ ಇದರಲ್ಲಿ ನೀವು ಮ್ಯಾಟ್ ಮೇಕಪ್ ಫಿಕ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಮ್ಯಾಕ್ ಬ್ರ್ಯಾಂಡ್ ನಲ್ಲಿ ಬರುತ್ತೆ. ಸೊ ಆ ತರದ್ದು ನೀವು ತಗೋಬಹುದು. ಸೊ ಇಲ್ಲ ಅಂದ್ರೆ ನಿಮಗೆ ಯಾವ್ದಾದ್ರು ಒಳ್ಳೆ ಬ್ರ್ಯಾಂಡ್ ಗೊತ್ತಿದೆ ಅಂದ್ರೆ ಮ್ಯಾಟ್, ಅದ್ರ ಮೇಲೆ ಮ್ಯಾಟ್ ಅಂತ ಇರಬೇಕು, ಆಯಿಲ್ ಕಂಟ್ರೋಲ್ ಅಂತ ಇರಬೇಕು. ಸೊ ಆ ತರದ್ದು ಮೇಕಪ್ ಫಿಕ್ಸರ್ ನ ನೀವು ಅಪ್ಲೈ ಮಾಡಬಹುದು. ಮಾಯಿಶ್ಚರೈಸರ್ ಆದ್ಮೇಲೆ ನಿಮಗೆ ಏನಾದ್ರೂ ಇನ್ನ ಸ್ವೆಟ್ ಬರ್ತಾ ಇದೆ, ಆಯಿಲ್ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋ ಟೈಮ್ ನಲ್ಲಿ ನೀವು ಈ ತರದ್ದು ಕೂಡ ಅಪ್ಲೈ ಮಾಡಬಹುದು. ಸೊ ಇದು ಬಂದು ಸ್ಕಿನ್ ಪ್ರೆಪ್ಪಿಂಗ್ ಮಾಡುವಂತ ಮೆಥಡ್. ಡ್ರೈ ಸ್ಕಿನ್, ನಾರ್ಮಲ್ ಟು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್, ಈ ಎಲ್ಲಾ ಸ್ಕಿನ್ ಮೇಲೂ ನಾವು ಯಾವ ತರ ಸ್ಕಿನ್ ಪ್ರೆಪ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇದು ನಿಮಗೆ ಕೂಡ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ಇದನ್ನ ನೋಟ್ಸ್ ಮಾಡ್ಕೊಂತಿದ್ರಿ ಅಂದ್ರೆ ಒಂದು ನೋಟ್ಸ್ ನಲ್ಲಿ ನೀವು ಇದನ್ನೆಲ್ಲ ಬರೆದಿಟ್ಕೋಬಹುದು. ಬರೆದಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ಕೇಳಿದ್ದು ಮತ್ತೆ ಮಾತಾಡಿದ್ದು ಬೇಗ ನೆನಪಿನಲ್ಲಿ ಉಳಿಯಂಗಿಲ್ಲ, ಬರೆದಿಟ್ಕೊಂಡಿದ್ದು ನೆನಪಿನಲ್ಲಿ ಉಳಿಯುತ್ತೆ. ಸೊ ಆತರ ಇದನ್ನ ನೋಟ್ಸ್ ಕೂಡ ಮಾಡಿಟ್ಕೋಬಹುದು. ಸೊ ನಾ ಮೊದ್ಲೇನೆ ಹೇಳ್ದಂಗೆ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಒಂದು ಲೈಕ್ ಮಾಡ್ರಿ. ಮತ್ತೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಯಾರಾದ್ರೂ ಕಲಿಯೋರಿದ್ರೆ ಅವರಿಗೆ ಶೇರ್ ಮಾಡ್ರಿ. ಮತ್ತೆ ನಿಮ್ಮ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಸೊ ನೀವು ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ನೀವು ಯಾವ ತರದ್ ಯೂಸ್ ಮಾಡ್ತಿದ್ರಿ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋನ ಸ್ಕಿಪ್ ಮಾಡದೇನೆ